ಮೊದಲು ನಾನು ತೆಂಗಿನ ಮರಗಳಿಗೆ ಕೊಕೊಮ್ಯಾಕ್ಸ್ ಔಷಧವನ್ನು ಬಳಸಿದೆ. ಅದರ ಪರಿಣಾಮ ಚೆನ್ನಾಗಿದ್ದ ಕಾರಣ ನಮ್ಮಲ್ಲಿ ಬಾಳೆ ಸಸಿಗಳೂ ಇವೆ. ಆದ್ದರಿಂದ ಈ ಕೊಕೊಮ್ಯಾಕ್ಸ್ ಔಷಧವನ್ನು ಇದಕ್ಕೆ ಬಳಸಬಹುದೇ ಎಂದು ನಾನು ಕೇಳಿದಾಗ ಅವರು ಅಭಿಮಾನ್ ಔಷಧವನ್ನು ಬಳಸಲು ಶಿಫಾರಸು ಮಾಡಿದರು. ಇದನ್ನು ಬಳಸಿದ ನಂತರ ಬಾಳೆಹಣ್ಣಿನ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ಎಲೆಗಳು ಮೊದಲಿಗಿಂತ ದೊಡ್ಡದಾಗಿ ಮತ್ತು ಹಸಿರಾಗಿವೆ. ಎಲೆಗಳು ಸಹ ಚಿಕ್ಕದಾಗಿವೆ. ಈಗ ಅವು ದೊಡ್ಡದಾಗಿವೆ. ಮೊದಲು ಕಾಂಡವು ಅಷ್ಟು ದೊಡ್ಡದಾಗಿರಲಿಲ್ಲ. ಈಗ ಅಭಿಮಾನ್ ಬಳಸಿದ ನಂತರ ಕಾಂಡವು ದೊಡ್ಡದಾಗಿ ಮತ್ತು ಬಲವಾಗಿ ಬೆಳೆದಿದೆ. ಸಸ್ಯಗಳ ಬೆಳವಣಿಗೆ ಉತ್ತಮ ಸ್ಥಿತಿಯಲ್ಲಿದೆ ಎಂದು ನಾನು ಸ್ಪಷ್ಟವಾಗಿ ನೋಡಬಲ್ಲೆ. ನಮಸ್ಕಾರ, ನನ್ನ ಹೆಸರು ಥಾಮರಾಯ್ ಸಲ್ವನ್. ನಾನು ತಿರುವರೂರು ಜಿಲ್ಲೆಯ ತಿರುತುರೈಪೂಂಡಿ ತಾಲ್ಲೂಕಿನ ಆದಿರೆಂಗಂ ಗ್ರಾಮದವನು. ಇದಕ್ಕೂ ಮೊದಲು ನಾನು ತೆಂಗಿನ ಮರಗಳಿಗೆ APKS ಆರ್ಗಾನಿಕ್ಸ್ನ ಕೊಕೊಮ್ಯಾಕ್ಸ್ ಔಷಧವನ್ನು ಬಳಸಿದ್ದೆ. ಅದು ಉತ್ತಮ ಫಲಿತಾಂಶಗಳನ್ನು ನೀಡಿತು. ನನ್ನ ಮನೆಯ ಸುತ್ತಲೂ ಬಾಳೆ ಸಸಿಗಳು ಸಹ ಇದ್ದವು. ಅವುಗಳ ಬೆಳವಣಿಗೆಗೆ ಯಾವ ಔಷಧವನ್ನು ಬಳಸಬಹುದು ಎಂದು ನಾನು ಕಂಪನಿಯನ್ನು ಕೇಳಿದೆ. ನಂತರ ಅವರು ಅಭಿಮಾನ್ ಔಷಧವನ್ನು ಬಳಸಲು ಶಿಫಾರಸು ಮಾಡಿದರು. ಅದನ್ನು ಬಳಸುವುದರಿಂದ ಉತ್ತಮ ಬೆಳವಣಿಗೆ ಸಿಗುತ್ತದೆ ಎಂದು ಅವರು ಹೇಳಿದರು. ಅವರು ಹೇಳಿದಂತೆ ನಾನು ಅಭಿಮಾನ್ ಔಷಧವನ್ನು ಸಹ ಬಳಸಿದ್ದೇನೆ. ಅದನ್ನು ಬಳಸಿದ ನಂತರ ನನಗೆ ಉತ್ತಮ ಫಲಿತಾಂಶ ಸಿಕ್ಕಿತು. ನಾನು ಮೊದಲು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆ, ಆದರೆ ಆಗ ನನಗೆ ಅಂತಹ ಉತ್ತಮ ಬೆಳವಣಿಗೆ ಕಾಣಲಿಲ್ಲ. ಎಲೆಗಳು ಸಹ ಚಿಕ್ಕದಾಗಿದ್ದವು. ಮರದ ಬೆಳವಣಿಗೆಯು ತೃಪ್ತಿಕರವಾಗಿರಲಿಲ್ಲ. ಆದರೆ ಅಭಿಮಾನ್ ಬಳಸಿದ ನಂತರ ಎಲೆಗಳು ದೊಡ್ಡದಾಗಿ ಬೆಳೆದವು. ಅವು ಉತ್ತಮ ಹಸಿರಿನೊಂದಿಗೆ ಕಂಡುಬಂದವು. ಸಸ್ಯದ ಬೆಳವಣಿಗೆಯು ಬಲವಾಗಿತ್ತು. ಮೊದಲು ಕಾಂಡವು ಅಷ್ಟು ದೊಡ್ಡದಾಗಿರಲಿಲ್ಲ. ಈಗ ಅಭಿಮಾನ್ ಬಳಸಿದ ನಂತರ ಕಾಂಡವು ದೊಡ್ಡದಾಗಿ ಮತ್ತು ಬಲವಾಗಿ ಬೆಳೆದಿದೆ. ನೀವು ಅದನ್ನು ಇಲ್ಲಿ ನೋಡಬಹುದು. ಎಲೆಗಳು ಚೆನ್ನಾಗಿ ಹರಡಿ ಹಸಿರು ಬಣ್ಣದ್ದಾಗಿವೆ. ಬೆಳವಣಿಗೆಯು ಹೆಚ್ಚಾಗಿದೆ. ಈಗ ಬೆಳವಣಿಗೆ ಮೊದಲಿನ ಬೆಳವಣಿಗೆಗಿಂತ ಉತ್ತಮವಾಗಿದೆ. ಎಲೆಗಳು ಸಹ ಚಿಕ್ಕದಾಗಿವೆ. ಈಗ ಅವು ದೊಡ್ಡದಾಗಿವೆ. ನಾನು 100 ಮಿಲಿ ಅಭಿಮಾನ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಗಿಡದ ಸುತ್ತಲೂ ಸುರಿದೆ. ನಂತರ ಸಸಿಗಳು ಚೆನ್ನಾಗಿ ಬೆಳೆದವು. ಎಲ್ಲಾ ರೈತರು ಈ ಔಷಧಿಯನ್ನು ಮುಕ್ತವಾಗಿ ಮತ್ತು ವಿಶ್ವಾಸದಿಂದ ಬಳಸಬಹುದು. ಇದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ.